Hi everyone, welcome back to my commerce class. Today I have taken the concept of accounting, the basic concept. Okay, so let us know the meaning of accounting, the bookkeeping, the differences between bookkeeping and accounting, what are the functions and objectives of accounting. ಓಕೆ, ಸೊ ಇವತ್ತು ನಾನು ಕನ್ನಡದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನ ಕೇಳ್ತಾ ಇದ್ದೀರಾ. ಅಕೌಂಟಿಂಗ್ ಕಾನ್ಸೆಪ್ಟನ್ನ ಬಿಗಿನಿಂಗಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅಕೌಂಟಿಂಗ್ ಸಂಬಂಧಪಟ್ಟ ಪ್ರಾಬ್ಲಮ್ಸನ್ನು ನೀವಾಗೇ ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೇಸಿಕ್ ಈಸ್ ಇಂಪಾರ್ಟೆಂಟು. ಸೊ ಈ ಬೇಸಿಕ್ಕನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನಿವತ್ತು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಓಕೆ, ಸೊ ಅಕೌಂಟಿಂಗ್, ವಾಟ್ ಈಸ್ ಅಕೌಂಟಿಂಗ್ ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ಒನ್ ಬೈ ಒನ್. ಸೊ ಮೊದಲನೇದಾಗಿ ನಾವು ಬುಕ್ ಕೀಪಿಂಗ್ ಮತ್ತು ಅಕೌಂಟಿಂಗ್ ಈ ಎರಡು ಟರ್ಮ್ಸನ್ನ ಅರ್ಥ ಮಾಡ್ಕೋಬೇಕು. ಸೊ ಬುಕ್ ಕೀಪಿಂಗ್ ಅಂದರೆ ಏನು, ನಂತರ ಅಕೌಂಟಿಂಗ್ ಅಂದರೆ ಏನು. ಯಾಕಂದರೆ ಸಾಮಾನ್ಯವಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ ತಕ್ಷಣ ಸಿಗ್ತಕ್ಕಂಥ ಕಾನ್ಸೆಪ್ಟು ಬುಕ್ ಕೀಪಿಂಗ್. So bookkeeping, it is the process of recording business transactions systematically in an order in the set of books. Okay, in the set of books of accounts. ಸೊ ಬುಕ್ಕೀಪಿಂಗ್ ಅಂತ ಹೇಳಿದ್ರೆ ಪ್ರತಿದಿನ ನಡೀತಕ್ಕಂಥ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಏನು ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅದನ್ನು ಪ್ರಾಪರಾಗಿ ಇನ್ನೇನು ಆರ್ಡರ್ ಅಂತ ಹೇಳ್ತೀವಿ. ಸೊ ಡೇಟ್ ವೈಸ್ ಕ್ರೊನಾಲಜಿಕಲ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಎಲ್ಲ ಏನಿದೆ ಅದನ್ನು ಫಾಲೋ ಮಾಡಿಕೊಂಡು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥದ್ದು, ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು. ಸೊ ಆ ಬುಕ್ಸ್ ಆಫ್ ಅಕೌಂಟ್ಸ್ ಏನಿರಬಹುದು, ಜರ್ನಲ್ ಇರ್ಬೋದು, ಲೆಡ್ಜರ್, ನಂತರ ಸಬ್ಸಿಡರಿ ಬುಕ್ಸ್ ಎಲ್ಲ ಏನು ಬರುತ್ತೆ ಇದೆಲ್ಲವೂ ಕೂಡ ಬುಕ್ ಕೀಪಿಂಗಲ್ಲೇ ಬರ್ತಕ್ಕಂಥದ್ದು. ಹಾಗಿದ್ರೆ ಅಕೌಂಟಿಂಗ್ ಅಂದರೆ ಏನು? ಸೊ ಏನಿಲ್ಲ, ಅಕೌಂಟಿಂಗ್ ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಬುಕ್ ಕೀಪಿಂಗ್. ಬುಕ್ ಕೀಪಿಂಗ್ ನಂತರದಲ್ಲೂ ಕೂಡ ನಾವು ಇನ್ನೂ ಎಷ್ಟೋ ಕೆಲಸಗಳನ್ನು ಅಕೌಂಟಿಂಗ್ ಸಂಬಂಧಪಟ್ಟ ಹಾಗೆ ಮಾಡೋದಿರುತ್ತೆ. ಹಾಗಾಗಿ ಅಕೌಂಟಿಂಗ್ ಇನ್ಕ್ಲೂಡ್ಸ್ ಬುಕ್ ಕೀಪಿಂಗ್ ಬಟ್ ಆಲ್ಸೋ ಪರ್ಫಾರ್ಮ್ಸ್ ಸರ್ಟೈನ್ ಅಡಿಷನಲ್ ಫಂಕ್ಷನ್ಸ್. ಓಕೆ, therefore accounting is an art of identifying, classifying, recording, summarizing, analyzing financial transactions of a business in a systematic manner and analyzing, interpreting and also communicating business results. So see, this is the meaning of accounting. ನೋಡಿ ಏನು ಹೇಳ್ತಾನೆ, ಐಡೆಂಟಿಫೈಯಿಂಗ್, ಕ್ಲಾಸಿಫೈಯಿಂಗ್, ರೆಕಾರ್ಡಿಂಗ್, ಸಮರೈಸಿಂಗ್ ಆ್ಯಂಡ್ ಅನಲೈಸಿಂಗ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು. ಸೊ ಬುಕ್ ಕೀಪಿಂಗಲ್ಲಿ ನಾವು ಏನು ಮಾಡ್ತೀವಿ, ಪ್ರಾಸೆಸ್ಸನ್ನು, ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ತೀವಿ. ಅಲ್ಲಿ ಮಾಡಬೇಕಾದ್ರೂ ಕೂಡ ಇದೇ ಪ್ರಾಸೆಸ್ಸನ್ನೇ ಫಾಲೋ ಮಾಡೋದು. ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ಅಕೌಂಟ್ಸನ್ನು ಐಡೆಂಟಿಫೈ ಮಾಡಿ ಡೆಬಿಟ್ ಕ್ರೆಡಿಟ್ ಅಂತ ಕ್ಲಾಸಿಫೈ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ರೆಕಾರ್ಡ್ ಮಾಡ್ತೀವಿ. ಆದರೆ ರೆಕಾರ್ಡ್ ಮಾಡಿದ ನಂತರದಲ್ಲಿ ಅದನ್ನು ಸಮರೈಸ್ ಮಾಡಿ, ಅನಲೈಸ್ ಮಾಡಿ, ಅದನ್ನು ನಾವು ಸರಿಯಾಗಿ ಇಂಟರ್ಪ್ರಿಟ್ ಮಾಡಿ ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಅದಷ್ಟು ನಾವೆಲ್ಲಿ ಮಾಡ್ತೀವಿ, ಅಕೌಂಟಿಂಗಲ್ಲಿ ಮಾಡ್ತೀವಿ. ಏನು ಜರ್ನಲ್ ಬುಕ್ಸನ್ನ ಮೇಂಟೈನ್ ಮಾಡಿರ್ತೀವಿ ಅಥವಾ ಲೆಡ್ಜರ್ಸನ್ನ ಏನು ಮೇಂಟೈನ್ ಮಾಡಿರ್ತೀವಿ ಅದನ್ನು ಬೇಸಿಸ್ ಆಗಿ ನಾವು ಸಿಸ್ಟಮ್ಯಾಟಿಕ್ಕಾಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ರೆಡಿ ಮಾಡಬೇಕಾಗತ್ತೆ, ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಮೂಲಕ ನಾವು ಬಿಸ್ನೆಸ್ ರಿಸಲ್ಟ್ಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕಂಪನಿಯಿಂದ ಬಿಸ್ನೆಸ್ಸಿಂದ ಪ್ರಾಫಿಟ್ ಆಯಿತಾ ಅಥವಾ ಲಾಸ್ ಆಯಿತಾ ಅನ್ನೋದನ್ನು ನಾವು ಕರೆಕ್ಟಾಗಿ ಅನಲೈಸ್ ಮಾಡಿ ಅದನ್ನು ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ದ ಯೂಸರ್ಸ್ ಅಂತ ಕರಿತೀವಿ. ಯಾರಿಗೆ ಅದರ ಅವಶ್ಯಕತೆ ಇದೆ ಮತ್ತು ನಮಗೂ ಕೂಡ ಅದರ ಅವಶ್ಯಕತೆ ಇರುತ್ತೆ, ನಾವು ರೆಕಾರ್ಡ್ ಇಟ್ಕೊಳ್ತೀವಿ ಮತ್ತು ಬೇರೆಯವ್ರಿಗೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾವು ಕೊಡಬೇಕಾಗತ್ತೆ, ಅದನ್ನು ಪ್ರಾಪರಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಎಲ್ಲವನ್ನು ನಾವೆಲ್ಲಿ ಮಾಡ್ತೀವಿ, ಅಕೌಂಟಿಂಗಲ್ಲಿ ಮಾಡ್ತೀವಿ. ಓಕೆ, ಹಾಗಾಗಿ ನಾವೇನು ಹೇಳ್ತೀವಿ, accounting is not just a recording of transactions, it is the part of analysis, interpretation, comparison and finding the result of the business for the proper presentation and
ಕಮ್ಯುನಿಕೇಷನ್. ಹಾಗಾಗಿ ನಾವು ಅದನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು, ಇಂಟರ್ಪ್ರಿಟೇಷನ್ ಮಾಡಬೇಕು ಅನ್ನೋದೆಲ್ಲ ಅಕೌಂಟಿಂಗ್ ರೆಕಾರ್ಡ್ ಆದ ನಂತರದಲ್ಲಿ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಬುಕ್ ಕೀಪಿಂಗ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇಟ್ಸ್ ಅಕೌಂಟಿಂಗ್ ಇಸ್ ದ continuation of bookkeeping process. But accounting includes the recording of transactions also. Okay. ಹಾಗಿದ್ರೆ ಅಕೌಂಟಿಂಗ್ ಫಂಕ್ಷನ್ಸ್ ಏನು? ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್? ಟು ಹ್ಯಾವ್ ಎ ಪ್ರಾಪರ್ ರೆಕಾರ್ಡ್ ಆಫ್ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್. ಪ್ರತಿದಿನ ಏನು ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ರೆಕಾರ್ಡ್ ಮಾಡಿ ಬುಕ್ಸನ್ನು ಮೇಂಟೈನ್ ಮಾಡುವುದು ಮೊದಲನೇ ಉದ್ದೇಶ. ಸೊ ಟು ಐಡೆಂಟಿಫೈ ಆ್ಯಂಡ್ ರೆಕಾರ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸಿಸ್ಟಮ್ಯಾಟಿಕಲಿ ಆ್ಯಸ್ ಪರ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸುಮ್ಮನೆ ಹೇಗೋ ಬೇಕಾದ ಬಿಟ್ಟಿನಲ್ಲಿ ರೆಕಾರ್ಡ್ ಮಾಡೋದಲ್ಲ. ಆ ರೆಕಾರ್ಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಕೆಲವು ಸೆಟ್ ಆಫ್ ಅಕೌಂಟಿಂಗ್ ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ಫಾಲೋ ಮಾಡುವ ಮೂಲಕ ನಾವು ಏನು ಜರ್ನಲ್, ಲೆಡ್ಜರ್, ಏನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದೆ ಅದನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಓಕೆ. ನೆಕ್ಸ್ಟ್, ಅಸರ್ಟೈನ್ ಫಿನಾನ್ಷಿಯಲ್ ರಿಸಲ್ಟ್ ಆಫ್ ದ ಬಿಸ್ನೆಸ್ ಅಟ್ ದ ಎಂಡ್ ಆಫ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಸೊ ಈ ಒಂದು ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ನಾವು ಬಿಸ್ನೆಸ್ಸಿಂದ ಪ್ರಾಫಿಟ್ ಆಯಿತಾ ಅಥವಾ ಲಾಸ್ ಆಯಿತಾ ಅನ್ನೋದನ್ನು ಕಂಡುಹಿಡಿಬೇಕಾಗತ್ತೆ. ಹಾಗಾಗಿ ಅದನ್ನ ರೆಕಾರ್ಡನ್ನು ನಾವು ಫೈನಲ್ ಅಕೌಂಟ್ಸ್ ಅಂತ ಏನು ಹೇಳ್ತೀವಿ ಲಾಸ್ಟ್ ಸ್ಟೇಜಲ್ಲಿ ಆ ರೀತಿ ರೆಡಿ ಮಾಡುವ ಮೂಲಕ ನಾವು ಕಂಪನಿಯಿಂದ ಲಾಭ ಆಯಿತಾ ಅಥವಾ ನಷ್ಟ ಆಯಿತಾ ಅಂಥೇಳಿ ಕಂಡುಹಿಡಿಬೇಕಾಗತ್ತೆ. ಅದು ಮುಖ್ಯ ಉದ್ದೇಶ ಕೂಡ ಆಗಿರುತ್ತೆ. ಓಕೆ. ಸೊ ಜೊತೆಗೆ ಟು ನೋ ದಿಸ್ ಫೈನಾನ್ಷಿಯಲ್ ಪೊಸಿಷನ್, ದಟ್ಸ್ ಎ ಸಾಲ್ವೆನ್ಸಿ ಪೊಸಿಷನ್ ವಾಟ್ ವಿ ಕಾಲ್. ಓಕೆ. ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ವಾಟ್ ಆಲ್ ದ ಅಸೆಟ್ಸ್ ವಿ ಹ್ಯಾವ್, ವಾಟ್ ಆಲ್ ದ ಲಯಬಿಲಿಟೀಸ್ ವಿ ಹ್ಯಾವ್. ಆರ್ ವಿ ಏಬಲ್ ಟು ಡಿಸ್ಚಾರ್ಜ್ ಅವರ್ ಲಯಬಿಲಿಟೀಸ್ ಪ್ರಾಪರ್ಲಿ. ಕಂಪನಿನಲ್ಲಿ ಒಟ್ಟು ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಇದೆ, ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆಯಾ, ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಉದ್ದೇಶ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕರೆಕ್ಟಾಗಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿಕೊಂಡು ನಾವು ನಮ್ಮ ಫೈನಾನ್ಷಿಯಲ್ ಪೊಸಿಷನ್ನ ಪ್ರಾಪರಾಗಿ ಇಟ್ಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಆ ಉದ್ದೇಶದಿಂದ ಅಕೌಂಟಿಂಗನ್ನು ಮೇಂಟೈನ್ ಮಾಡ್ತೀವಿ. Okay, and to take a proper financial decisions, to have investment plans or the financial plan, we have to refer the accounting records. ಈ ಒಂದು ಬುಕ್ಸ್ ಆಫ್ ಅಕೌಂಟ್ಸಿಂದ ನಮಗೇನಾಗುತ್ತೆ, ಈ ರೆಕಾರ್ಡ್ಸಿಂದ ನಮ್ಮ ಪ್ರಾಫಿಟ್ ಪೊಸಿಷನ್ ಗೊತ್ತಾಗುತ್ತೆ, ಮುಂದೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಫೈನಾನ್ಷಿಯಲ್ ಪ್ಲ್ಯಾನ್ಸನ್ನ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಈ ಒಂದು ಮುಖ್ಯ ಕಾರಣಕ್ಕೆ ನಾವು ಅಕೌಂಟ್ಸನ್ನ ಮೇಂಟೈನ್ ಮಾಡ್ತೀವಿ. ಅದರ ಜೊತೆಗೆ ವಿ ಹ್ಯಾವ್ ಟು ಕಮ್ಯುನಿಕೇಟ್ ದ ಸೇಮ್ ಇನ್ಫಾರ್ಮೇಷನ್ ಟು ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್. ಓಕೆ. ಎಷ್ಟೋ ವ್ಯಕ್ತಿಗಳು ನಮ್ಮ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ಯಾಕಂದರೆ ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ನಮ್ಮ ಕಂಪನಿ ಜೊತೆ ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಕ್ರೆಡಿಟರ್ಸ್ ಇರ್ಬೋದು ಅಥವಾ ಬ್ಯಾಂಕಿಂದ ನಾವು ಲೋನ್ ತೊಗೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಇನ್ಫಾರ್ಮೇಷನ್ ಅವರಿಗೆ ಕೊಡಬೇಕಾಗತ್ತೆ. ಹಾಗೆ ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಶೇರ್ ಹೋಲ್ಡರ್ಸಿಗೆ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸಿಗೆ, ಆಯಿತಾ, ಸೊ ಅಥವಾ ನಮಗೆ ರಾ ಮೆಟೀರಿಯಲ್ಸನ್ನ ಸಪ್ಲೈ ಮಾಡ್ತಕ್ಕಂಥ ಸಪ್ಲೈಯರ್ಸಿಗೆ, ಹೀಗೆ ಹಲವು ವ್ಯಕ್ತಿಗಳಿಗೆ, ಜೊತೆಗೆ ಪಬ್ಲಿಕ್, ಕಸ್ಟಮರ್ಸ್, ಸೊಸೈಟಿ ಎಲ್ರಿಗೂ ಕೂಡ ನಾವು ಕಂಪನಿಯ ಇನ್ಫಾರ್ಮೇಷನ್ನ ಪ್ರಾಪರಾಗಿ ಕೊಡಬೇಕಾಗತ್ತೆ. ಆ ಉದ್ದೇಶದಿಂದಲೂ ಕೂಡ ನಾವು ಅಕೌಂಟ್ಸನ್ನ ಸಿಸ್ಟಮ್ಯಾಟಿಕ್ಕಾಗಿ ಮೇಂಟೈನ್ ಮಾಡಬೇಕು. ಓಕೆ. ಸೊ ಈ ರೀತಿ ನಾವು ಏನು ಅಕೌಂಟ್ಸನ್ನ ನಾವು ರೆಡಿ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಆ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮ ಪ್ರಾಸೆಸ್ಸಲ್ಲಿ ಏನೇನು ಬರುತ್ತೆ, ಫಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ, ಜರ್ನಲ್ ಬುಕ್ ಅಂತ ಕರಿತೀವಿ. ಓಕೆ. ಫಸ್ಟ್ ಡೇ ಬುಕ್ ಅಂತ ಹೇಳ್ತೀವಿ. ಎವ್ರಿ ಡೇ ಟ್ರಾನ್ಸಾಕ್ಷನ್ನು ನಾನು ಕ್ರೊನಾಲಜಿಕಲ್ ಆರ್ಡರ್ ಅಂತ ಹೇಳಿದ್ನಲ್ವಾ, ಆ ಡೇಟ್ ವೈಸಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ಫಸ್ಟಿಗೆ ತೊಗೊಳ್ತಕ್ಕಂಥ ಬುಕ್ಕು ಜರ್ನಲ್ ಬುಕ್ಕು. ಆ ಜರ್ನಲ್ ಬುಕ್ಕಲ್ಲಿ ಇರ್ತಕ್ಕಂಥ ಎಂಟ್ರೀಸು, ನಾವಿಲ್ಲೇನು ಜರ್ನಲ್ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತೀವಿ ಡೇ ಬುಕ್ಕಲ್ಲಿ ಆ ಡೇ ಟ್ರಾನ್ಸಾಕ್ಷನ್ಸನ್ನು, ಅದನ್ನು ನಾವು ಲೆಡ್ಜರ್ ಬುಕ್ಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಟ್ರಾನ್ಸ್ಫರ್ ಮಾಡೋ ಪ್ರೋಸೆಸ್ಸನ್ನು
ಪೋಸ್ಟಿಂಗ್ ಅಂತ ಕರಿತೀವಿ. ಸೊ ಜರ್ನಲ್ ಬುಕ್ಕಿಂದ ಲೆಡ್ಜರಿಗೆ ಹೋಗುತ್ತೆ. ಲೆಡ್ಜರು ಟಿ ಶೇಪಲ್ಲಿ ಇರುತ್ತೆ. ನಾನು ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಹೀಗೆ ಲೆಡ್ಜರ್ ಅಲ್ಲಿ ಏನು ಬ್ಯಾಲೆನ್ಸಸ್ ಬರುತ್ತೆ, ಪ್ರತಿಯೊಂದು ಅಕೌಂಟಲ್ಲಿ ಬರ್ತಕ್ಕಂಥ ಲೆಡ್ಜರ್ ಬ್ಯಾಲೆನ್ಸಸ್ ಏನಿರುತ್ತೆ ಅದನ್ನು ನಾವು ಟ್ರಯಲ್ ಬ್ಯಾಲೆನ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸಲ್ಲಿ ಪ್ರತಿ ಅಕೌಂಟಿನ, ಈಗ ನಾವೇನು ಹೇಳ್ತೀವಿ, ಕ್ಯಾಶ್ ಅಕೌಂಟು, ರಮೇಶ್ ಅಕೌಂಟು, ಅಥವಾ ಸೇಲ್ಸ್ ಅಕೌಂಟು, ಪರ್ಚೇಸ್ ಅಕೌಂಟು, ಓಕೆ, ಹೀಗೆ ಏನು ರೆಂಟ್ ಅಕೌಂಟು, ಹೀಗೆ ಎಷ್ಟೊಂದು ಅಕೌಂಟ್ ಬರುತ್ತಲ್ವ, ಆ ಎಲ್ಲ ಬ್ಯಾಲೆನ್ಸಸ್ನ ನಾವು ಒಂದು ಸ್ಟೇಟ್ಮೆಂಟ್ ಆಗಿ ರೆಕಾರ್ಡ್ ಮಾಡ್ತೀವಿ. ಅದನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಅಲ್ಲಿ ಡೆಬಿಟ್ ಇರೋದು, ಕ್ರೆಡಿಟ್ ಇರೋದು ಏನಿದೆ ನೋಡಿಕೊಂಡು ರೆಕಾರ್ಡ್ ಮಾಡ್ತೀವಿ. ಸೊ ಈ ಟ್ರಯಲ್ ಬ್ಯಾಲೆನ್ಸನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಫೈನಲ್ ಅಕೌಂಟ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬ್ಯಾಲೆನ್ಸ್ ಬೇಸಿಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್ಸಲ್ಲಿ ಏನಿರುತ್ತೆ, ಟ್ರೇಡಿಂಗ್ ಅಕೌಂಟ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಇರುತ್ತೆ. ಟ್ರೇಡಿಂಗ್ ಅಕೌಂಟಿಂದ ನಾವು ಗ್ರಾಸ್ ಪ್ರಾಫಿಟನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಇದು ಹೇಗೆ ಅಂತ. ನಂತರದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡುವ ಮೂಲಕ ನೆಟ್ ಪ್ರಾಫಿಟನ್ನು ನಾವು ಕಂಡುಹಿಡಿತೀವಿ. ನಂತರದಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ನಮ್ಮ ಒಟ್ಟು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಏನಿದೆ ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಆಯಿತಾ? ಸೊ ಇದು ನಮಗೆ ಗೊತ್ತಿರೋ ಹಾಗೆ ನಮ್ಮ ಅಸೆಟ್ಸು ಲಯಬಿಲಿಟೀಸಿಗೆ ಸಮ ಇರಬೇಕು. ಲಯಬಿಲಿಟೀಸಲ್ಲಿ ಕ್ಯಾಪಿಟಲ್ ಕೂಡ ಬರುತ್ತೆ. ಓಕೆ, ಸೊ ಇದು ಲಯಬಿಲಿಟೀಸಲ್ಲಿ ಬರ್ತಕ್ಕಂಥದ್ದು. ಈ ಅಸೆಟ್ಸು ನಮ್ಮ ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ಗೆ ಸಮ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಬ್ಯಾಲೆನ್ಸ್ ಶೀಟ್ ಅಂತೇಳಿ ಕರಿತೀವಿ. ಸೊ ಇದನ್ನೆಲ್ಲ ಹೇಗೆ ಮಾಡೋದು ಅನ್ನೋದನ್ನು ನಾವು ಆರ್ಗನೈಸ್ಡ್ ಆಗಿ ಕಲಿಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಲರ್ನ್ ಮಾಡಬೇಕು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಜರ್ನಲ್ ತೊಗೊಳೋದಕ್ಕೆ ಮುಂಚಿತವಾಗಿ ಅಲ್ಲಿ ಬರ್ತಕ್ಕಂಥ ಡೆಬಿಟ್ ಮತ್ತು ಕ್ರೆಡಿಟ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇದು ಬೇಸಿಕ್ಕಿಗೆ ಸಂಬಂಧಪಟ್ಟಿದ್ದು. ಅಕೌಂಟಿಂಗನ್ನು ಏನಕ್ಕೋಸ್ಕರ ನಾವು ರೆಕಾರ್ಡ್ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ರೆಕಾರ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.